ಇವತ್ತು ನಾನು ಬದಲಾದ ಕಾಶ್ಮೀರದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. 36 ವರ್ಷಗಳ ಹಿಂದಿನ ಆ ಭಯಾನಕ ದಿನಗಳು ನೆನಪಾದವು. 1990ರಲ್ಲಿ ನಡೆದಂತಹ ಮಾರಣ ಹೋಮ, ರಲೀವ್ ಗಲೀವ್ ಚಲೀವ್ ಅಂದರೆ ಕನ್ವರ್ಟ್ ಆಗಿ ಇಲ್ಲ ನಿಮ್ಮ ಪ್ರಾಣ ಕೊಡಿ ಇಲ್ಲ ತಪ್ಪಿಸ್ಕೊಂಡು ಓಡೋದು. 1990ರಲ್ಲಿ ಈ ಕುಟುಂಬಕ್ಕೆ ಏನಾಗಿದೆ? ಯಾವಾಗ ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಒಪ್ಪಿಸ್ತೀರ, ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನವೇ ಇಲ್ಲ. ಸ್ವಾತಂತ್ರ್ಯ ಅಂದರೆ ಅದು ನಮಗೆ ಇಸ್ಲಾಮಿಕ್ ಸಾಮ್ರಾಜ್ಯ, ಇಂಥ ಘೋಷಣೆಗಳು ಪ್ರತಿ ಬೀದಿಯಲ್ಲಿ ಕೇಳಿಬರ್ತಾ ಇದೆ. ಯಾವಾಗ ಪಕ್ಕದ ಮನೆಯ ಮುಸ್ಲಿಮನೇ ತನ್ನ ಮೇಲೆ ಯಾವಾಗ ಎರಗ್ತಾನೋ ಅನ್ನುವಂಥ ಒಂದು ಭಯದ ವಾತಾವರಣ ಇದೆ. ನಮಗೆ ಬೇಕಿರೋದು ಹಿಂದೂ ಪುರುಷರಿಲ್ಲದ ಕಾಶ್ಮೀರ, ಮಹಿಳೆಯರನ್ನು ಇಲ್ಲೇ ಬಿಡಿ, ಹಿಂದೂ ಪುರುಷರೇ ಕಾಶ್ಮೀರ ಬಿಟ್ಟು ತೊಲಗಿ. ಇವರ ಧೈರ್ಯಕ್ಕೆ ಕಾರಣ ಬದಲಾದ ಸನ್ನಿವೇಶವೂ ಕೂಡ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಬದಲಾದ ಬಂಗಾಳ ಅಂತ ನಾವು ಅನೇಕ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇವತ್ತು ನಾನು ಬದಲಾದ ಕಾಶ್ಮೀರದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಆರ್ಟಿಕಲ್ 370ಯನ್ನು ಹಿಂತೆಗೆದ ನಂತರ ಕಾಶ್ಮೀರದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿವೆ ಅದನ್ನು ನಾನಿವತ್ತು ವಿಡಿಯೋ ಸಮೇತ ನಿಮ್ಮ ಮುಂದೆ ಇಡೋನಿದ್ದೇನೆ. ಸ್ನೇಹಿತರೆ, ಈ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೂ ಮುಂಚೆ ಒಂದೆರಡು ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲನೇ ವಿಡಿಯೋ ಒಂದನ್ನು ನೋಡಿ. ಆ ಮಹಿಳೆ ಒಂದು ವೃಕ್ಷಕ್ಕೆ ನಮಸ್ಕಾರ ಹಾಕ್ತಾ ಇದ್ದಾಳೆ. ಆ ವಿಡಿಯೋನ ನೋಡಿ. ಈಕೆ ಕಾಶ್ಮೀರಿ ಹಿಂದೂ. 36 ವರ್ಷಗಳ ಬಳಿಕ ಕಾಶ್ಮೀರದ ವ್ಯಾಲಿಗೆ ಬಂದಿದ್ದಾಳೆ. ಆ ಮರದ ಮುಂದೆ ನಿಂತುಕೊಂಡು ಗೊಳು ಅಂತ ಅಳ್ತಿದ್ದಾಳೆ. ಬಹುಶಃ ಆಕೆಗೆ 36 ವರ್ಷಗಳ ಹಿಂದಿನ ಆ ಭಯಾನಕ ದಿನಗಳು ನೆನಪಾದವು ಅಂತ ಕಾಣುತ್ತೆ. ಇನ್ನೊಂದು ವಿಡಿಯೋನ ನೋಡಿ. ಇಲ್ಲಿ ಅಮ್ಮ ಮಗ ಕಾಶ್ಮೀರದ ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಮ್ಮ ಮಗ ಲಂಗೇಟೆ ಅನ್ನುವಂತಹ ಒಂದು ಊರಿನಲ್ಲಿ ಕಾಶ್ಮೀರದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವರು ಅಷ್ಟೇ 3 ದಶಕಗಳ ನಂತರ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವರ ಕಥೆಯೂ ನಾನು ಹೇಳ್ತೇನೆ. ಈ 2 ದೃಶ್ಯಗಳು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇವರು 36 ವರ್ಷಗಳ ನಂತರ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾನು ಪದೇ ಪದೇ 36 ವರ್ಷ ಅಂತ ಹೇಳ್ತಾ ಇರೋದು ಯಾಕೆ ಅಂತಂದರೆ, 1990ರಲ್ಲಿ ನಡೆದಂತಹ ಮಾರಣ ಹೋಮ, ಕಾಶ್ಮೀರ ಕಣಿವೆಯಲ್ಲಿದ್ದಂತಹ ಕಾಶ್ಮೀರಿ ಹಿಂದೂಗಳನ್ನು ಕೊಚ್ಚಿ ಕೊಚ್ಚಿ ಕೊಲ್ಲಲಾಗ್ತಾ ಇತ್ತು. ಮತಾಂತರ ಆಗೋದಕ್ಕೆ ಬಲವಂತ ಮಾಡ್ತಾಯಿದ್ರು. ಇಲ್ಲ ಅಂತಂದರೆ ಊರು ಬಿಟ್ಟು ಹೋಗಿ ಅಂತ ಬೆದರಿಕೆ ಹಾಕ್ತಾಯಿದ್ರು. ಸಾವಿರ ಸಂಖ್ಯೆಯಲ್ಲಿ ಆಗ ಕಾಶ್ಮೀರಿ ಹಿಂದೂಗಳು ಕಾಶ್ಮೀರ ಕಣಿವೆಯನ್ನು ಬಿಟ್ಟು ಹೊರಗೆ ಬಂದಿದ್ರು ರಾತ್ರಿ. ಹಾಗೆ ಕಾಶ್ಮೀರ ಕಣಿವೆಯನ್ನು ಬಿಟ್ಟು ಹೊರಬಂದ ಕುಟುಂಬಗಳ 2 ವಿಡಿಯೋಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇ ವಿಡಿಯೋಗೆ ನಾನು ಬರ್ತೇನೆ. ಅಲ್ಲಿ ಆ ವೃದ್ಧ ಮಹಿಳೆ ಗೊಳು ಅಂತ ಅಳ್ತಾ ಇದ್ದಾಳೆ. 30 ವರ್ಷಗಳ ಹಿಂದೆ ಇದೇ ವೃಕ್ಷಕ್ಕೆ ಆಕೆ ನಿತ್ಯ ಪೂಜೆ ಮಾಡ್ತಾ ಇದ್ಲಂತೆ. ಅಷ್ಟೇ ಅಲ್ಲ, ಅವರಿಗೆ ಸಂಬಂಧಪಟ್ಟಂಥ ಇನ್ನೊಂದು ವಿಡಿಯೋ ನೋಡಿ.
ಅಲ್ಲಿ ಆ ವೃದ್ಧೆಯ ಕುಟುಂಬ ತಮ್ಮ ಹಳೇ ಮನೆಯನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಆ ಹಳೇ ಮನೆಯ ಅಕ್ಕಪಕ್ಕದವರು ಕಂಡಾಗ ಅಷ್ಟೊಂದು ಭಾವಪೂರ್ಣವಾಗಿ ಅವರನ್ನು ತಬ್ಕೊಂಡು ಅಳ್ತಾ ಇದ್ದಾರೆ. ಆ ಹಳೆಯ ಕಹಿ ನೆನಪುಗಳು ಅವರನ್ನು ಈ ಸ್ಥಿತಿಯಲ್ಲಿ ಇವತ್ತು ತಂದು ನಿಲ್ಲಿಸಿದೆ. ಹಾಗಾದರೆ 1990ರಲ್ಲಿ ಈ ಕುಟುಂಬಕ್ಕೆ ಏನಾಗಿತ್ತು? ಹಂದ್ವಾರ ನಗರದಲ್ಲಿದ್ದಂತಹ ಈ ಕುಟುಂಬ ಒಂದು ಧಾರ್ಮಿಕ ಸಂಪ್ರದಾಯವನ್ನು ಶ್ರದ್ಧೆಯಿಂದ ಆಚರಿಸ್ಕೊಂಡು ಬರ್ತಿದ್ದಂತಹ ಕುಟುಂಬ. ನಿತ್ಯ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದರೆ ಇವರಿಗೆ ಅವತ್ತು ಜೀವನವೇ ಇಲ್ಲ. ಆ ರೀತಿಯ ಕುಟುಂಬ. ಅದರಲ್ಲೂ ಮುಖ್ಯವಾಗಿ ತಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ ನಿತ್ಯ ಹೋಗೋದು ಇವರ ಅಭ್ಯಾಸ. ಯಾವ ಸನ್ನಿವೇಶ ಸೃಷ್ಟಿಯಾಗಿತ್ತು ಆಗ ಅಂತಂದರೆ, ಮಸೀದಿಗಳ ಧ್ವನಿವರ್ಧಕಗಳಲ್ಲಿ ಜೋರಾಗಿ ಎಚ್ಚರಿಕೆಗಳು ಬರ್ತಾಯಿತ್ತು. ಏನಂತ? ರಲೀವ್ ಗಲೀವ್ ಚಲೀವ್, ಅಂದರೆ ಕನ್ವರ್ಟ್ ಆಗಿ, ಇಲ್ಲ ನಿಮ್ಮ ಪ್ರಾಣ ಕೊಡಿ, ಇಲ್ಲ ತಪ್ಪಿಸ್ಕೊಂಡು ಓಡಿ ಹೋಗಿ. ಈ ಥರದ ಘೋಷಣೆಗಳು ನಿತ್ಯ ರಸ್ತೆಗಳಲ್ಲಿ ಕೇಳ್ತಾ ಇದ್ವು. ಯಾರ ವಿರುದ್ಧ? ಅಲ್ಲಿನ ಕಾಶ್ಮೀರಿ ಹಿಂದೂಗಳ ವಿರುದ್ಧ. ಈ ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ಹೋಗುವಾಗ ಬರುವಾಗ, ಯಾವಾಗ ಕನ್ವರ್ಟ್ ಆಗ್ತೀರಾ, ಯಾವಾಗ ಊರು ಬಿಟ್ಟು ಹೋಗ್ತೀರಾ, ಯಾವಾಗ ನಿಮ್ಮ ಹೆಣ್ಣು ಮಕ್ಕಳನ್ನು ನಮಗೆ ಒಪ್ಪಿಸ್ತೀರಾ, ಈ ಥರದ ಬೆದರಿಕೆಗಳು ನಿತ್ಯ. ತರಕಾರಿ ತರೋಕ್ಕೆ ಹೋದಾಗಲೂ ಅದೇ ಬೆದರಿಕೆ, ಎಚ್ಚರಿಕೆ. ಯಾವಾಗ ನಿಮ್ಮ ಹೆಣ್ಮಕ್ಳನ್ನು ಒಪ್ಪಿಸ್ತೀರಾ, ಇಲ್ಲ ಊರು ಬಿಟ್ಟು ಹೋಗ್ತೀರಾ, ಇಲ್ಲ ಕನ್ವರ್ಟ್ ಆಗ್ತೀರಾ. ಈ ಕುಟುಂಬಕ್ಕೆ ರೋಸ್ ಹೋಗಿತ್ತು. ಒಂದು ದಿನ ಹೀಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನವೇ ಇಲ್ಲ. ಆ ಇಡೀ ದೇವಸ್ಥಾನವನ್ನು ಮತಾಂಧರು ನಾಶ ಮಾಡಿಬಿಟ್ಟಿದ್ದಾರೆ. ಮತಾಂಧರು ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಅಲ್ಲಿನ ಇಸ್ಲಾಮಿಕ್ ಮತಾಂಧರು. 90ರ ದಶಕದಲ್ಲಿ ಆಗಿತ್ತು. ಪಾಕಿಸ್ತಾನ್ ಜಿಂದಾಬಾದ್, ನಾವು ಪಾಕಿಸ್ತಾನವನ್ನು ನಿರ್ಮಾಣ ಮಾಡ್ತೇವೆ, ಆಜಾದಿ ಕಾ ಮತ್ಲಬ್ ಕ್ಯಾ, ಯಾ ಇಲಾಹಿ ಇಲ್ಲಲ್ಲ, ಸ್ವಾತಂತ್ರ್ಯ ಅಂದರೆ ಅದು ನಮಗೆ ಇಸ್ಲಾಮಿಕ್ ಸಾಮ್ರಾಜ್ಯ. ಇಂಥ ಘೋಷಣೆಗಳು ಪ್ರತಿ ಬೀದಿಯಲ್ಲಿ ಕೇಳಿಬರ್ತಾ ಇತ್ತು. ಯಾವಾಗ ಪಕ್ಕದ ಮನೆಯ ಮುಸ್ಲಿಮನೇ ತನ್ನ ಮೇಲೆ ಯಾವಾಗ ಎರಗ್ತಾನೋ ಅನ್ನುವಂಥ ಒಂದು ಭಯದ ವಾತಾವರಣ ಇತ್ತು. ಅಂಥ ವಾತಾವರಣದಲ್ಲಿ ಇವರು ದೇವಸ್ಥಾನಕ್ಕೆ ಹೋಗ್ತಿದ್ರು, ಬರ್ತಿದ್ರು. ಒಂದು ದಿನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನನೇ ಇಲ್ಲ. ಇಡೀ ದೇವಸ್ಥಾನವನ್ನು ಸುಟ್ಟಾಕ್ಬಿಟ್ಟಿದ್ರು ಮತಾಂಧರು. ಅಲ್ಲಿಂದ ನೇರವಾಗಿ ಮನೆಗೆ ಬಂದವರೇ ರಾತ್ರೋರಾತ್ರಿ ತಮ್ಮ ಊರನ್ನು ಖಾಲಿ ಮಾಡಿಕೊಂಡು ಜಮ್ಮುವಿನ ನಿರಾಶ್ರಿತರ ಶಿಬಿರಕ್ಕೆ ಬಂದ್ಬಿಟ್ಟಿದ್ರು ಇಡೀ ಕುಟುಂಬ. ಅಂಥ ಕುಟುಂಬ ಈಗ 3 ದಶಕಗಳ ನಂತರ ವಾಪಸ್ ಹೋಗಿ ತಮ್ಮ ಮನೆ ಹೇಗಿದೆ ಅಂತ ಹುಡುಕ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವರನ್ನು ಗುರುತಿಸಿ ಒಂದು ರೀತಿಯಲ್ಲಿ ಭಾವಪರವಶರಾಗ್ತಾ ಇದ್ದಾರೆ. ಇನ್ನೊಂದು ವಿಡಿಯೋ ಬಗ್ಗೆ ನಾನು ಹೇಳಬೇಕು. ನಾನು ಮೊದಲೇ ತೋರಿಸ್ತೀನಿ, ತಾಯಿ ಮತ್ತು ಮಗ ಬರ್ತಾ ಇದ್ದಾರೆ ಅಂತ. ಇದು ಲಂಗೇಟೆ ಅನ್ನುವಂಥ ಕುಪ್ವಾರ ಜಿಲ್ಲೆಯ ಒಂದು ಸಣ್ಣ ಊರು. ಇವರು ಈಗ ಇಲ್ಲಿ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಆಶ್ಚರ್ಯ ಅಲ್ಲ, ಕಾಶ್ಮೀರ ಕಣಿವೆಯಲ್ಲಿ ಹಿಂದೂ ಒಬ್ಬರು ಹೋಟೆಲನ್ನು ಪ್ರಾರಂಭ ಮಾಡಿರೋದು, ಅದು ಈಗ. ಹೌದು, ಆರ್ಟಿಕಲ್ 370 ತೆಗೆದ ಪರಿಣಾಮಗಳು ಇವೆಲ್ಲ. ಆ ಹೋಟೆಲ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಶುರು ಮಾಡೋದಕ್ಕೆ ಸ್ಥಳೀಯ ಮುಸ್ಲಿಮರೇ ಕೆಲವರು ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ಯಾರು? ಈ ತಾಯಿ ಆಗ ಯಂಗಿದ್ದರು, ಭಾಳ ಆಗಷ್ಟೇ ಮದುವೆ ಆಗಿತ್ತು, 1990. ಆಗ ಇವರಿಗೆ ಅಕ್ಕಪಕ್ಕ ಯಾರಿದ್ರು, ಇವರಿಗೆ ಒಂದಷ್ಟು ಹಿತೈಷಿಗಳು ಅಂತ ಯಾರಿದ್ರು, ಅವರ ಪೈಕಿ ಕೆಲವರು ಈಗ ಈಕೆ ಮಗನ ಜೊತೆ ಇಲ್ಲಿ ಹೋಟೆಲ್ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ಕುಟುಂಬ ಯಾಕೆ ಬಿಟ್ಟೋಯ್ತು ಕಾಶ್ಮೀರನ? ಈ ಕುಟುಂಬದ್ದು ಅದೇ ಕತೆ. ಯಾವಾಗಲೂ ಮನೆಯ ಬಾಗಿಲನ್ನು ಹಾಕ್ಕೊಂಡೇ ಇರಬೇಕಾದಂಥ ಪರಿಸ್ಥಿತಿ. ಆಗ ಬಾಗಿಲು ತೆಗೆದ್ರೆ ಸಾಕು ಘೋಷಣೆಗಳು ಕೇಳಿಬರ್ತಾ ಇದ್ವು. ನಮಗೆ ಬೇಕಿರೋದು ಹಿಂದೂ ಪುರುಷರಿಲ್ಲದ ಕಾಶ್ಮೀರ, ಮಹಿಳೆಯರನ್ನು ಇಲ್ಲೇ ಬಿಡಿ, ಹಿಂದೂ ಪುರುಷರೇ ಕಾಶ್ಮೀರ ಬಿಟ್ಟು ತೊಲಗಿ, ಈ ಥರದ ಘೋಷಣೆಗಳು. ಸ್ವಲ್ಪ ಎದುರು ಮಾತಾಡಿದ್ರು ಅಂತಂದರೆ ಅವರನ್ನು ಅಲ್ಲೇ ಕೊಂದು ಹಾಕೋದೆ. ಅಂಥ ಸನ್ನಿವೇಶದಲ್ಲಿ ಇವರು ಮನೆ ಒಳಗೇನೇ ಕೂತಿರಬೇಕಾದಂಥ ಸನ್ನಿವೇಶ. ಒಂದು ದಿನ ಏನಾಯಿತು, ಪಕ್ಕದ ಮನೆಯ ಬಾಗಿಲ ಮೇಲೆ ಒಂದು ಚೀಟಿ ಅಂಟಿಸೋಗಿದ್ರು. ಏನು? ನಾನು ಆಗಲೇ ಹೇಳಿದ್ನಲ್ಲ, ರಲೀವ್ ಗಲೀವ್ ಚಲೀವ್, ಮತಾಂತರ ಆಗಿ, ಇಲ್ಲ ಸಾಯೋಕ್ಕೆ ಸಿದ್ಧ ಆಗಿ, ಇಲ್ಲ ಊರು ಬಿಟ್ಟು ಹೋಗಿ. ಪಕ್ಕದ ಮನೆಗೆ ಯಾವಾಗ ಆ
ಒಂದು ಚೀಟಿ ಅಂಟಿಸಲಾಗಿತ್ತೋ ಆಗ ಇವರ ಭಯ ಇನ್ನೂ ಜಾಸ್ತಿ ಆಯಿತು. ಒಂದು ಅವರು ಸಾಯ್ತಾರೆ, ಇಲ್ಲ ಕನ್ವರ್ಟ್ ಆಗ್ತಾರೆ, ಇಲ್ಲ ಊರು ಬಿಟ್ಟು ಹೋಗ್ತಾರೆ ಪಕ್ಕದ ಮನೆಯವರು. ನಾಳೆ ದಿನ ನಮ್ಮ ಮನೆಗೂ ಅದೇ ಚೀಟಿ ಅಂಟಿಸ್ತಾರಲ್ಲ. ಇವರೇನು ಮಾಡಿಬಿಟ್ರು, ರಾತ್ರಿ ಇವರು ಅಷ್ಟೇ ಜಾಗ ಖಾಲಿ ಮಾಡಿಕೊಂಡು ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಹಾಗೆ ಬಿಟ್ಟು ಕಾಶ್ಮೀರ ಕಣಿವೆಯನ್ನು ಬಿಟ್ಟು ಬಂದರು. ಈಗ ಬದಲಾದ ಸನ್ನಿವೇಶದಲ್ಲಿ ವಾಪಸ್ಸು ತಮ್ಮೂರಿಗೆ ಹೋಗಿದ್ದಾರೆ. ಮಗ ಏನೋ ನಮ್ಮೂರಿಗೆ ಹೋಗಬೇಕು ಅಂತ ಹಠ ಹಿಡಿದಂತೆ. ಹಾಗಾಗಿ ಈಗ ಪರಿಸ್ಥಿತಿಯೂ ಅನುಕೂಲಕರವಾಗಿತ್ತು. ಈಗ ಮತ್ತೆ ತಮ್ಮೂರಿಗೆ ಬಂದು ಅಲ್ಲಿ ಹೋಟೆಲ್ ಒಂದನ್ನು ಶುರು ಮಾಡಿದ್ದಾರೆ ಈ ಮಗ ಮತ್ತು ತಾಯಿ. ಇವರ ಧೈರ್ಯ ಮೆಚ್ಚಲೇಬೇಕು. ಇವರ ಧೈರ್ಯಕ್ಕೆ ಕಾರಣ ಬದಲಾದ ಸನ್ನಿವೇಶವೂ ಕೂಡ. ಹೇಗಿದೆ ಅಲ್ಲಿನ ಬದಲಾದ ಸನ್ನಿವೇಶ ಅಂತಂದರೆ, ಇದೇ ಮೊನ್ನೆ ಜೂನ್ 22ನೇ ತಾರೀಕು ಖೀರ್ ಭವಾನಿ ಮಂದಿರ್ ಅಂತ ಇದೆ ಕುಪ್ವಾರ ಜಿಲ್ಲೆಯಲ್ಲಿ. ಭಾಳ ದೊಡ್ಡದಾದ ದೇವಸ್ಥಾನ. ಅಲ್ಲಿ ಜಾತ್ರೆಗಳಂತ ನಡೆದು ಎಷ್ಟೋ ವರ್ಷಗಳಾಗೋಗಿತ್ತು. ಈ ವರ್ಷ ಅಲ್ಲಿ ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೀತು. ನಿಜಕ್ಕೂ ಇದನ್ನು ನೆನಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಕೆಲವು ವರ್ಷಗಳ ಹಿಂದೆ. ಅಂಥದ್ದೊಂದು ಅದ್ಧೂರಿ ಜಾತ್ರೆ ಈ ವರ್ಷ ಮೊನ್ನೆ ನಡೀತು. ಅದರ ಒಂದಷ್ಟು ದೃಶ್ಯಗಳನ್ನು ನೋಡಿ. ನೋಡಿದ್ರಲ್ಲ, ಎಷ್ಟೋ ವರ್ಷಗಳಾಗಿತ್ತು ಅಲ್ಲಿ ಗಂಟೆಗಳು ಮೊಳಗಿ, ಮಂತ್ರಘೋಷಗಳು ಕೇಳಿ, ಹೋಮ ಹವನ ನಡೆದು. ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕೆ ಹಲವಾರು ಮಂದಿ ವಿಶ್ವದ ಬೇರೆ ಬೇರೆ ಭಾಗಗಳಿಂದ, ಅಂದರೆ ಆಗ ಕಾಶ್ಮೀರ ಬಿಟ್ಟು ಹೋದವರೆಲ್ಲ ಈ ಬಾರಿ ನಾವು ನಮ್ಮೂರಿಗೆ ಹೋಗಲೇಬೇಕು, ನಮ್ಮೂರು ಏನಾಗಿದೆ ನೋಡಲೇಬೇಕು, ನಮ್ಮ ಮನೆಯನ್ನು ನಾವು ನೋಡಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದು ವಾಪಸ್ ಬಂದು ಖೀರ್ ಭವಾನಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೇಲೆ ಹೇಳಿದ ಇಬ್ಬರು ಹಾಗೆ ಬಂದವರು, ಅದರಲ್ಲಿ ಒಬ್ಬರು ಇಲ್ಲೇ ಸೆಟ್ಲ್ ಆದರು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬದಲಾಗಿದೆ ಅಂದರೆ, ಯಾವಾಗ ಫಾರೂಕ್ ಅಬ್ದುಲ್ಲಾರ ಕಾಲದಲ್ಲಿ ಈ ಕಾಶ್ಮೀರಿ ಹಿಂದೂಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು, ಅವರ ಮಗ ಓಮರ್ ಅಬ್ದುಲ್ಲಾ ಈಗ ಇದೇ ಖೀರ್ ಭವಾನಿ ದೇವಸ್ಥಾನಕ್ಕೆ ಬಂದು ತಾನೇ ಭವಾನಿ ದೇವಿಗೆ ಪೂಜೆ ಮಾಡ್ತಿದ್ದಾರೆ. ಅದನ್ನು ನೋಡಿ. ಕಾಶ್ಮೀರ ಹೇಗೆ ಬದಲಾಗಿದೆ ಅಲ್ಲ, ಅಷ್ಟೇ ಅಲ್ಲ ಸ್ನೇಹಿತರೆ, ಅಭಿವೃದ್ಧಿಯ ದೃಷ್ಟಿಯಲ್ಲೂ ಅಷ್ಟೇ. ಚಿನಾಬ್ ಸೇತುವೆ ನೀವು ಕೇಳಿರಬೇಕು, ಜಗತ್ತಿನ ಅತಿ ಎತ್ತರದ ಸೇತುವೆ. ಅದನ್ನು ಮೋದಿ ಸರ್ಕಾರ ಬಂದ ಮೇಲೆ ನಿರ್ಮಾಣ ಮಾಡಲಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ವಂದೇ ಭಾರತ್ ರೈಲು ಕೂಡ ಓಡುತ್ತೆ. ಯಾವ ಕಾಶ್ಮೀರದಲ್ಲಿ ನಿತ್ಯವೂ ಕಲ್ಲು ತೂರಾಟ, ನಿತ್ಯವೂ ದೊಂಬಿ, ಶಾಲೆಗಳಿಗೆ ಬೆಂಕಿ, ಸಿನಿಮಾ ಥಿಯೇಟರ್ಗಳು ಬಂದ್, ಹೀಗೆಲ್ಲ ಇತ್ತು, ಅಂಥ ಕಾಶ್ಮೀರದಲ್ಲಿ ಇವತ್ತು ಅಭಿವೃದ್ಧಿಯ ಒಂದು ಪರ್ವ ಶುರುವಾಗಿದೆ. ಕಾಶ್ಮೀರದ ಜನನಿಬಿಡ ಮಾರ್ಕೆಟ್ಗಳಲ್ಲಿ, ಅಂಗಡಿಗಳಲ್ಲಿ ವ್ಯಾಪಾರಗಳು ಜಾಸ್ತಿ ಆಗಿವೆ. ಪ್ರತಿದಿನ ಸ್ಟ್ರೈಕು, ಘೋಷಣೆ, ಪ್ರತಿಭಟನೆ, ಯಾವ ಅಂಗಡಿಗಳಲ್ಲೂ ವ್ಯಾಪಾರ ಇಲ್ಲ, ಅಂಗಡಿನೇ ತೆಗಿತಿರಲಿಲ್ಲ. ಟೂರಿಸ್ಟ್ಗಳು ಬರೋರು ಜಾಸ್ತಿ ಆಗಿದ್ದಾರೆ. ಇಷ್ಟೆಲ್ಲ ಆಗಿರುವಾಗ ತಮ್ಮದೇ ಊರಿಂದ ಹೊರಗೆ ಹೋದಂತಹ ಕಾಶ್ಮೀರಿ ಹಿಂದೂಗಳು ಬರೆದಿದ್ದರೆ ಹೇಗೆ? ಅವರೂ ಸಹ ನಾವು ಯಾಕೆ ವಾಪಸ್ ಹೋಗಬಾರ್ದು ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದರೆ ಎಲ್ಲವೂ ಸುಸೂತ್ರವಾಗಿದೆಯಾ ಕಾಶ್ಮೀರದಲ್ಲಿ? ಖಂಡಿತ ಇಲ್ಲ. ಇದು ಆರಂಭ. ಇಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿವೆ. ಮೇಲ್ನೋಟಕ್ಕೆ ಬದಲಾವಣೆ ಆದರೆ ಸಾಲಲ್ಲ. ಯಾರು ಈ ಕಾಶ್ಮೀರಿ ಹಿಂದೂಗಳ ನೆರೆಹೊರೆಯವರಿದ್ದರೋ ಅವರ ಮನಸ್ಥಿತಿ ಬದಲಾಗಬೇಕಾಗಿದೆ. ಆ ಊರಿನ ಇತರ ಮುಸ್ಲಿಮರ ಮನಸ್ಥಿತಿ ಬದಲಾಗಬೇಕಾಗಿದೆ. ಮತಾಂಧರ ಮಾತನ್ನು ನಾವು ಕೇಳಬಾರ್ದು, ಸೌಹಾರ್ದಯುತವಾಗಿ ಬದುಕಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಬರಬೇಕಾಗಿದೆ. ಹಾಗೆ ಬರೋದಕ್ಕೆ ಇನ್ನು ಎಷ್ಟು ದಿನಗಳು ಬೇಕೋ ಗೊತ್ತಿಲ್ಲ. ಆದರೆ ಕಾಶ್ಮೀರಿ ಹಿಂದೂಗಳಂತೂ ಉತ್ಸಾಹದಲ್ಲಿದ್ದಾರೆ, ಆಶಾವಾದಿಗಳಾಗಿದ್ದಾರೆ. ಒಬ್ಬೊಬ್ಬರೇ ವಾಪಸ್ ಕಾಶ್ಮೀರಕ್ಕೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳು ಕಾಶ್ಮೀರಿ ಹಿಂದೂಗಳಿಗೆ ಕಾಶ್ಮೀರದ ಕಣಿವೆ ಹೇಗೆ ಬಾಗಿಲು ತೆರೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.